ಕೆಸಿವಿ ರಾಜ್ಯ ಭೇಟಿ ಬೆನ್ನಲ್ಲೇ ಕೈನಲ್ಲಿ ಕ್ಷಿಪ್ರ ಬೆಳವಣಿಗೆ. ಬ್ರೇಕ್ಫಾಸ್ಟ್ ಬಳಿಕವೂ ಶಮನವಾಗಿಲ್ವಾ ಬಣ ಬಡಿದಾಟ. ಕೆಸಿವಿ ರಾಜ್ಯ ಭೇಟಿ ಬೆನ್ನಲ್ಲೇ ಕೈನಲ್ಲಿ ಕ್ಷಿಪ್ರ ಬೆಳವಣಿಗೆ ಆಗ್ತಾ ಇದೆ. ತಡರಾತ್ರಿ ಡಿ ಕೃಷಿ ಮತ್ತು ಸತೀಶ್ ಜಾರಕಿಹೊಳಿ ರಹಸ್ಯ ಭೇಟಿ ಮಾಡಿದ್ದಾರೆ. ಬ್ರೇಕ್ಫಾಸ್ಟ್ ಬಳಿಕವೂ ಕೂಡ ಶಮನವಾಗಿಲ್ವಾ ಬಣ ಬಡಿದಾಟ. ಕದನ ವಿರಾಮ, ಡಿಕೆ ಸತೀಶ್ ಭೇಟಿ. ಹಾಗಾದ್ರೆ ಏನಿರಬಹುದು ಇದರ ರಹಸ್ಯ? ಕೆಸಿ ವೇಣುಗೋಪಾಲ್ ಭೇಟಿ ಬೆನ್ನಲ್ಲೇ ಡಿಕೆ ಫುಲ್ ಅಲರ್ಟ್ ಆಗಿದ್ದಾರೆ. ತೀವ್ರ ಕುತೂಹಲವನ್ನ ಕೆರಳಿಸಿದ ಉಭಯ ನಾಯಕರ ಭೇಟಿ. ಹಾಗಾದ್ರೆ ಯಾವ ಕಾರಣಕ್ಕೋಸ್ಕರ ತಡರಾತ್ರಿ ಇಬ್ಬರೇ ರಹಸ್ಯವಾಗಿ ಭೇಟಿ ಮಾಡಿದ್ದಾರೆ? ಯಾವ ಕಾರಣಗಳಿರಬಹುದು? ಹಾಗಾದ್ರೆ ಬ್ರೇಕ್ಫಾಸ್ಟ್ ಬಳಿಕವೂ ಕೂಡ ಶಮನವಾಗಿಲ್ವಾ ಬಣ ಬಡಿದಾಟ? ರಾಜಕೀಯದಲ್ಲಿ ಸ್ವಲ್ಪ ಕುರ್ಚಿ ಕಿತ್ತಾಟ ತಣ್ಣಗಾಗುತ್ತೆ ಅನ್ನುವಂತ ಹೊತ್ತಿನಲ್ಲೇ ಈಗ ಮತ್ತೆ ಮೀಟಿಂಗ್ ಗಳನ್ನ ಶುರು ಮಾಡಿಕೊಂಡಿದ್ದಾರೆ. ಸುಮಾರು 40 ನಿಮಿಷಗಳ ಕಾಲ ಸತೀಶ್ ಜಾರಕಿಹೊಳಿ ಮತ್ತು ಡಿಕೆಶಿ ಅವರು ಮೀಟಿಂಗ್ ಅನ್ನ ನಡೆಸಿದ್ದಾರೆ. ಹಾಗಾದ್ರೆ ಯಾವುದ್ರ ಬಗ್ಗೆ ಆಗಿರ್ಬೋದು, ಅದು ತಡರಾತ್ರಿ ಯಾಕೆ ಮೀಟಿಂಗ್ ಅನ್ನ ನಡೆಸಿದ್ರು ಅನ್ನೋದು ಕೂಡ ತೀವ್ರ ಕುತೂಹಲವನ್ನ ಕೆರಳಿಸ್ತಾ ಇದೆ. ಕೆಸಿವಿ ರಾಜ್ಯ ಭೇಟಿ ಬೆನ್ನಲ್ಲೇ ರಾಜ್ಯಕ್ಕೆ ಭೇಟಿ ಕೊಟ್ಟ ಬೆನ್ನಲ್ಲೇ ಈಗ ಕ್ಷಿಪ್ರ ಬೆಳವಣಿಗೆಗಳು ಆಗ್ತಾ ಇದೆ. ಸದ್ದಿಲ್ಲದೆ ಏನಾದ್ರೂ ಕಿಡಿ ಹೊತ್ತಿಸಬೇಕು ಅಂತ ಹೇಳಿ ಏನಾದ್ರೂ ಪ್ಲಾನ್ ಮಾಡ್ತಾ ಇದ್ದಾರಾ? ಹಾಗಾದ್ರೆ ಒಂದು ಕಡೆ ಬಿಕೆ ಹರಿಪ್ರಸಾದ್ ಕೂಡ ಸಿದ್ದರಾಮಯ್ಯನವರ ಪರವಾಗಿದ್ದರೆ, ಒಂದು ಕಡೆ ಈಗ ಡಿಕೆಶಿ ನೋಡಿದ್ರೆ ಸತೀಶ್ ಜಾರಕಿಹೊಳಿಯನ್ನ ಮೀಟ್ ಮಾಡಿ ಮೀಟಿಂಗ್ ಅನ್ನು ಕೂಡ ಮಾಡಿದ್ದಾರೆ. ನಿನ್ನೆ ರಾತ್ರಿ ಸತೀಶ್ ಭೇಟಿಯಾಗಿದ್ದಾರೆ ಡಿಸಿಎಂ ಡಿಕೆಶಿ. ರಸ್ತೆ ಸ್ಥಳದಲ್ಲಿ ಸಾಹುಕಾರು ಭೇಟಿ ಮಾಡಿದ ಬಂಡೆ. ಸುಮಾರು 40 ನಿಮಿಷ ಉಭಯ ನಾಯಕರ ಮಾತುಕತೆ ಕೂಡ ನಡೆದಿದೆ. ವಾರದ ಹಿಂದಷ್ಟೇ ಸತೀಶ್ನನ್ನ ಭೇಟಿಯಾಗಿದ್ರು ಡಿಸಿಎಂ ಡಿಕೆಶಿ ಅವರು. ಇದೀಗ ಮತ್ತೆ ಸತೀಶ್ ಡಿಕೆ ಮೀಟಿಂಗ್ ತೀವ್ರ ಕುತೂಹಲವನ್ನ ಕೆರಳಿಸ್ತಾ ಇದೆ. ಯಾವ ಕಾರಣಕ್ಕೋಸ್ಕರ ಇಬ್ರು ಮೀಟ್ ಮಾಡಿರಬಹುದು, ಏನೆಲ್ಲ ಚರ್ಚೆಗಳು ನಡೆದಿರಬಹುದು, ಮತ್ತೇನಾದ್ರೂ ರಾಜಕೀಯದಲ್ಲಿ ಬದಲಾವಣೆಗಳು ಆಗುವಂತ ಸಾಧ್ಯತೆ ಇದೆಯಾ? ರಹಸ್ಯ ಸ್ಥಳದಲ್ಲಿ ಇಬ್ರು ಕೂಡ ಮೀಟ್ ಮಾಡಿದ್ದಾರೆ. ಸುಮಾರು 40 ನಿಮಿಷಗಳ ಕಾಲ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಕೆಸಿ ವೇಣುಗೋಪಾಲ್ ಭೇಟಿ ಬೆನ್ನಲ್ಲೇ ಡಿಕೆಶಿ ಫುಲ್ ಅಲರ್ಟ್ ಆಗಿದ್ದಾರೆ. ತೀವ್ರ ಕುತೂಹಲವನ್ನ ಕೆರಳಿಸ್ತಾ ಇದೆ ಉಭಯ ನಾಯಕರ ಭೇಟಿ. ಅದು ರಾತ್ರಿ ಹೊತ್ತಿನಲ್ಲಿ ಯಾಕೆ ಮೀಟ್ ಮಾಡಿದ್ರು, ಏನೆಲ್ಲ ಚರ್ಚೆಗಳು ಆಗಿರ್ಬೋದು ಅಂತ ಹೇಳಿ ತೀವ್ರ ಕುತೂಹಲವನ್ನ ಕೆರಳಿಸ್ತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಕ್ ಕುಕ್ಕುವಾಡ. ದೀಪ, ರಾಜಕೀಯದಲ್ಲಿ ಸ್ವಲ್ಪ ಕುರ್ಚಿ ಕಿತ್ತಾಟಕ್ಕೆ ಬ್ರೇಕ್ ಹಾಕಿದೆ ಅನ್ನುವಾಗಲೇ ಈಗ ಮತ್ತೆ ಡಿಸಿಎಂ ಡಿಕೆಶಿ ಅವರು ಮತ್ತು ಸತೀಶ್ ಜಾರಕಿಹೊಳಿ ಅವರು ರಹಸ್ಯವಾಗಿ ಮೀಟಿಂಗ್ ಮಾಡಿದ್ದಾರೆ. ರಹಸ್ಯವಾಗಿ ಮೀಟಿಂಗ್ ಮಾಡುವಂತ ಅವಶ್ಯಕತೆ ಏನಿತ್ತು, ಏನೆಲ್ಲ ಚರ್ಚೆಗಳು ಆಗಿರಬಹುದು, ಎಷ್ಟೊತ್ತಲ್ಲಿ ಮೀಟಿಂಗ್ ಅನ್ನ ಮಾಡಿದ್ರು ಅಂತ? ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ, ಮತ್ತೊಮ್ಮೆ ಪ್ರಯತ್ನ ಮಾಡ್ತೇವೆ. ಕೆಸಿ ವೇಣುಗೋಪಾಲ ಭೇಟಿ ಬೆನ್ನಲ್ಲೇ ಈಗ ಡಿಕೆಶಿ ಫುಲ್ ಅಲರ್ಟ್ ಆಗಿದ್ದಾರೆ. ತೀವ್ರ ಕುತೂಹಲವನ್ನ ಕೆರಳಿಸ್ತಾ ಇದೆ ಉಭಯ ನಾಯಕರ ಭೇಟಿ. ನಿನ್ನೆ ರಾತ್ರಿ ಸತೀಶನ್ನ ಭೇಟಿಯಾಗಿದ್ದಾರೆ ಡಿಸಿಎಂ ಡಿಕೆಶಿ ಅವರು. ಹಾಗಾದ್ರೆ ಏನೆಲ್ಲ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಿರಬಹುದು, ಅದು ತಡರಾತ್ರಿ ಮೀಟಿಂಗ್ ಅನ್ನ ಮಾಡೋದಕ್ಕೆ ಕಾರಣಗಳಾದ್ರೂ ಏನಿರಬಹುದು? ಸುಮಾರು 40 ನಿಮಿಷಗಳ ಕಾಲ ಉಭಯ ನಾಯಕರಿಬ್ಬರು ಕೂಡ ಮಾತುಕತೆಯನ್ನ ನಡೆಸಿದ್ದಾರೆ. ಒಂದು ಕಡೆ ಬಿಕೆ ಹರಿಪ್ರಸಾದ್ ಕೂಡ ಡೆಲ್ಲಿಗೆ ಹೋಗಿದ್ದಾರೆ, ಅಲ್ಲೂ ಕೂಡ ಮಾತನಾಡುವಂತ ಸಾಧ್ಯತೆಗಳು ಇದೆ ವರಿಷ್ಠರ ಜೊತೆಗೆ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಒಂದು ಕಡೆ ಡಿಕೆಶಿ ಅವರು ಸತೀಶ್ ಜಾರಕಿಹೊಳಿಯನ್ನ ಭೇಟಿ ಮಾಡಿದ್ದಾರೆ. ಸದ್ದಿಲ್ಲದೆ ಏನಾದ್ರೂ ಹೊಸ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಎನ್ನುವಂತ ಕುತೂಹಲ ಕೂಡ ಮೂಡ್ತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪ. ಈಗ ರಾಜಕೀಯದಲ್ಲಿ ಸ್ವಲ್ಪ ಕದನ ವಿರಾಮ ಆಗಿದೆ, ಸ್ವಲ್ಪ ಬ್ರೇಕ್ ಬಿದ್ದಿದೆ ಅನ್ಕೊಳ್ಳುವಾಗಲೇ ಹೊಸ ವರಸೆಯನ್ನ ಶುರು ಮಾಡ್ಕೊಂಡಿದ್ದಾರೆ. ಈಗ ಡಿಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿಯನ್ನ ಮೀಟ್ ಮಾಡಿದ್ದಾರೆ. ಅದು ತಡರಾತ್ರಿ ಮೀಟ್ ಮಾಡುವಂತ ಅವಶ್ಯಕತೆ ಏನಿತ್ತು, ಏನೆಲ್ಲ ಚರ್ಚೆಗಳು ಆಗಿರಬಹುದು ಅಂತ? ನಿರೀಕ್ಷಾ, ಕಳೆದ ಬಾರಿ ಒಂದು ಹಂತಕ್ಕೆ ಅಂದ್ರೆ ಈ ಒಂದು ಕುರ್ಚಿ ಕದನ ಏನು ಶುರುವಾಗಿತ್ತು ಅದರ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅಚ್ಚರಿ ನಡೆಯನ್ನ ಇಟ್ಟಿದ್ದಂತಹದ್ದು. ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿ ಸುಮಾರು 2 ತಾಸುಗಳ ಕಾಲ ಚರ್ಚೆಯನ್ನು ನಡೆಸಿದ್ರು. ಆ ಚರ್ಚೆಯ ವೇಳೆ ಸಹಕಾರವನ್ನ ಕೋರಿದ್ರು ಅನ್ನುವಂತ ಮಾಹಿತಿ ಇದೆ. ಇದೀಗ ವೇಣುಗೋಪಾಲ್ ರಾಜ್ಯಕ್ಕೆ ಬಂದೋದ ಬಳಿಕ ಮತ್ತೆ ನಿನ್ನೆ ರಾತ್ರಿ ಈ ಒಂದು ಸತೀಶ್ ಜಾರಕಿಹೊಳಿ ಮತ್ತೆ ಡಿಕೆ ಶಿವಕುಮಾರ್ ಖಾಸಗಿ ಸ್ಥಳವೊಂದರಲ್ಲಿ ಭೇಟಿಯಾಗಿ ಸುಮಾರು 40 ನಿಮಿಷಗಳ ಕಾಲ ಮಾತುಕತೆಯನ್ನ ನಡೆಸಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಪ್ರಮುಖವಾಗಿ ಈ ಅಹಿಂದ ಅನ್ನುವಂತಹ ವಿಚಾರವಾಗಿ ಬಿಕೆ ಹರಿಪ್ರಸಾದ್ ಒಂದು ರೌಂಡ್ ಎಲ್ಲಾ ಕಡೆ ಅಂದ್ರೆ ಅಹಿಂದ ನಾಯಕತ್ವವನ್ನ ಇಳಿಸೋದು ಬೇಡ ಅನ್ನುವಂತಹ ಅರ್ಥದಲ್ಲಿ ಎಲ್ಲರನ್ನ ಭೇಟಿಯಾಗುವಂತಹದ್ದು, ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವಂತಹದ್ದು ಎಲ್ಲವೂ ಕೂಡ ಇರುವಂತಹ ಬೆನ್ನಲ್ಲೇ ರಾತ್ರಿ ಡಿಕೆ ಶಿವಕುಮಾರ್ ಮತ್ತೆ ಸತೀಶ್ ಜಾರಕಿಹೊಳಿ ಭೇಟಿಯಾಗಿರುವಂತಹದ್ದು ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಿದೆ. ಹಿಂದೆಯೂ ಕೂಡ ಅವರು ಸಹಕಾರ ಕೇಳಿದಂತಹದ್ದು, ಇನ್ ಕೇಸ್ ಏನಾದ್ರೂ ಹೈಕಮಾಂಡ್ ಒಪ್ಪಿದ್ದೇ ಆದಲ್ಲಿ ನನಗೆ ನೀವೆಲ್ಲ ಸಪೋರ್ಟ್ ಮಾಡಿ ಅನ್ನುವಂತಹ ಅರ್ಥದಲ್ಲೇ ಮಾತನಾಡ್ಕೊಂಡು ಬಂದಿದ್ರು. ಅದೇ ರೀತಿಯಾಗಿ ನಿನ್ನೆಯೂ ಕೂಡ ಭೇಟಿ ಒಂದು ಹಂತಕ್ಕೆ
ಸದ್ಯಕ್ಕೆ ಅದೇ ರೀತಿಯಾಗಿದ್ದೆ. ಯಾಕಂದ್ರೆ ಸದ್ಯಕ್ಕೆ ಎಲ್ಲವೂ ಸರಿ ಇದ್ದಾವೆ ಅನ್ನುವಂತಹದ್ದು ಅಂದುಕೊಂಡ್ರು ಕೂಡ ಮಾರ್ಚ್ ವೇಳೆಗೆ ಎಲ್ಲವೂ ಮತ್ತಷ್ಟು ಬಿಗಡಾಯಿಸ್ತವೆ. ಅದರಲ್ಲೂ ಈ ಅಧಿವೇಶನಗಳು ಮುಗಿದ ಬಳಿಕ ಮತ್ತಷ್ಟು ಪರಿಸ್ಥಿತಿ ಬಿಗಡಾಯಿಸುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಚರ್ಚೆಗಳಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ ಈ ಉಭಯ ನಾಯಕರು ಭೇಟಿಯಾಗಿ ಚರ್ಚೆ ಮಾಡಿರುವಂತಹದ್ದು ಏನೋ ಒಂದ್ ಕಡೆ ಮತ್ತಿನ್ನೇನೋ ನಡೀತಾ ಇದೆ ಕಾಂಗ್ರೆಸ್ ಒಳಗಡೆ ಅನ್ನುವಂತಹದ್ದಂತೂ ಸ್ಪಷ್ಟ. ನಿರೀಕ್ಷಾ, ಈಗ ಚಳಿಗಾಲದ ಅಧಿವೇಶನ ಬರ್ತಾ ಇರೋದ್ರಿಂದ ಈ ಸಮಯದಲ್ಲಿ ಸ್ವಲ್ಪ ಬ್ರೇಕ್ ಹಾಕ್ಬೋದು ಅಂತ ಹೇಳಿ ಅಂದ್ಕೊಂಡಿದ್ವಿ. ಒಂದು ಕಡೆ ನೋಡಿದ್ರೆ BK ಹರಿಪ್ರಸಾದ್ ಅವರು ಒಂದು ಕಡೆ ಡೆಲ್ಲಿಗೆ ಹೋಗಿದ್ದಾರೆ, ಒಂದು ಕಡೆ ನೋಡಿದ್ರೆ ಈಗ ಸತೀಶ್ ಜಾರಕಿಹೊಳಿ ಅವರನ್ನ ಮೀಟ್ ಮಾಡಿದ್ದಾರೆ. ಏನು ಸೈಲೆಂಟ್ ಆಗಿರುವಾಗಲೇ ಏನಾದರೂ ಒಂದು ಕಿಡಿ ಹೊತ್ತಿಸ್ಬೇಕು ಅಂತ ಹೇಳಿ ಇಬ್ಬರು ನಾಯಕರು ಏನಾದ್ರು ಪ್ರಯತ್ನವನ್ನ ಪಡ್ತಾ ಇದ್ದಾರಾ ಅಂತ? ಒಂದಂತೂ ಸ್ಪಷ್ಟ. ನಿರೀಕ್ಷಾ, DK ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡೋದಾಗ್ಲಿ ಅಥವಾ ಏನೇ ಆದ್ರೂ ಕೂಡ ಸತೀಶ್ ಜಾರಕಿಹೊಳಿ ಒಂದು ಓಪನ್ ಸ್ಟೇಟ್ಮೆಂಟ್ ಅನ್ನ ನೀಡಿರುವಂತದ್ದು, ಹೈಕಮಾಂಡ್ ಒಪ್ಪಿದ್ದೇ ನಿಜವಾದಲ್ಲಿ ನಾವು ಹೈಕಮಾಂಡ್ ಜೊತೆಗೆ ನಿಲ್ಲುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಯಾಕಂದ್ರೆ ಸಿದ್ದರಾಮಯ್ಯ ಅವರು ಪಕ್ಷಕ್ಕೆ ಅನಿವಾರ್ಯ ಆದ್ರೂ ಕೂಡ ನಾವು ಹೈಕಮಾಂಡ್ ಹೇಳಿದಂತೆ ಕೇಳ್ಬೇಕಾಗತ್ತೆ, ಮೊದಲು ಪಕ್ಷ ಅನ್ನುವಂತಹದನ್ನ ಸ್ಪಷ್ಟಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ನೋಡ್ತಾ ಹೋದ್ರೆ ನಮಗೆ ಅಂದ್ರೆ ಈ ಒಂದು ವಾತಾವರಣ ಅಂದ್ರೆ ನಿನ್ನೆ ಭೇಟಿಯ ವಿಚಾರ ಆಗಿರ್ಬೋದು, ಭೇಟಿಯಾಗಿ ಮಾತುಕತೆ ನಡೆಸಿರುವಂತಹದ್ದಾಗಿರ್ಬೋದು, ಎಲ್ಲವೂ ಕೂಡ ನಿರೀಕ್ಷಿಸಿದ ಮಟ್ಟದಲ್ಲಿಯೇ ಇದೆ. ಅಂದ್ರೆ ಸತೀಶ್ ಜಾರಕಿಹೊಳಿ ಅವ್ರನ್ನ ಇಲ್ಲಿಯವರೆಗೂ ಕೂಡ DK ಶಿವಕುಮಾರ್ ಭೇಟಿಯಾಗುವಂತಹದ್ದು ಅಥವಾ ಈ ಮಟ್ಟಿಗೆ ಮಾತನಾಡುವಂತಹದ್ದು ಇದಕ್ಕೂ ಮೀರಿ ಒಂದು CLP ಸಭೆಯಲ್ಲಿ ಇಬ್ಬರ ನಡುವೆ ಒಂದು ಗುದ್ದಾಟ ಕೂಡ ಆಗಿದ್ದಂತಹದ್ದು. ಎಲ್ಲದರ ನಡುವೆ ಇದೀಗ 2 ಬಾರಿ ಭೇಟಿಯಾಗಿದ್ದಂತಹದ್ದು ಕಾಂಗ್ರೆಸ್ ನಲ್ಲಿ ಏನೋ ನಡೀತಿದೆ ಅನ್ನುವಂಥದ್ದಂತೂ ಸ್ಪಷ್ಟ. ಆದ್ರೆ ಎಲ್ಲದಕ್ಕೂ ಕೂಡ ಹೈಕಮಾಂಡ್ ಕಡೆ ಬೊಟ್ಟು ತೋರಿಸ್ತಾ ಇರುವಂತಹದ್ದು. ಹೈಕಮಾಂಡ್ ಹೇಳಿದ್ರೆ ಅನ್ನುವಂತಹದ್ದು ವಿಚಾರ ಬಂದಾಗ ಹೈಕಮಾಂಡ್ ಹೇಳಿದಂತಹ ಸಮಯದಲ್ಲಿ ಬೇರೆ ಬೇರೆ ನಾಯಕರುಗಳು ಕೂಡ ಒಪ್ಪಬೇಕಾಗತ್ತೆ. ಹಾಗಾಗಿಯೇ ಈ ಒಂದು ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿಯಾದ್ರ ಅನ್ನುವಂತಹದ್ದು ಕೂಡ ಇಲ್ಲಿಗೆ ಕಾಡ್ತಾ ಇರುವಂತಹ ಪ್ರಶ್ನೆ. ನಿರೀಕ್ಷೆ. ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.